ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಏನು ಹೇಳಿ? ಕಮಿಟ್ಮೆಂಟ್ ಆ್ಯಂಡ್ ರೆಗ್ಯುಲ್ಯಾರಿಟಿ. ನಾವು ಏನು ಸಂಕಲ್ಪ ಮಾಡ್ತೀವೋ, ಏನು ಇಚ್ಛೆ ಪಡ್ತೀವೋ, ಇವು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಸ್ಟೂಡೆಂಟ್ ಆಗಿದ್ದೀವಿ, ಅದಕ್ಕೆ ಬದ್ಧತೆ. ಐ ಆಮ್ ಬೌಂಡ್ ಟು ಬಿ ಎ ಸ್ಟೂಡೆಂಟ್, ಐ ಆಮ್ ಕಮಿಟೆಡ್ ಟು ಬಿ ಎ ಸ್ಟೂಡೆಂಟ್. ನಾನು ಏನಾಗಿದ್ದೀನೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಸ್ಟೂಡೆಂಟ್ ಅನ್ಸ್ಕೊಳ್ಳೋದು. ಐ ಹ್ಯಾವ್ ಎನ್ ಐಡೆಂಟಿಟಿ. ವಾಟ್ ಇಸ್ ಮೈ ಐಡೆಂಟಿಟಿ? ಐ ಆಮ್ ಎ ಸ್ಟೂಡೆಂಟ್. ಟೀಚರ್ ಹ್ಯಾಸ್ ಎ ಐಡೆಂಟಿಟಿ. ಐ ಆಮ್ ಟೀಚರ್. ಅವರವ್ರ ಕೆಲಸದಲ್ಲಿ, ಅವರವರ ಜೀವನದಲ್ಲಿ ಆ ಬದ್ಧತೆ ಇರಬೇಕು. ಐ ವಿಲ್ ಬಿ ಬೌಂಡ್ ಟು ಬಿ ಎ ಸ್ಟೂಡೆಂಟ್. ಸ್ಟೂಡೆಂಟ್ದು ಏನೇನು ನೇಚರ್ ಇದೆ, ಏನೇನು ಕರ್ತವ್ಯಗಳಿದೆ, ಅದನ್ನು ಮನಸ್ಸಿಟ್ಟು ಮಾಡಬೇಕು ನಾನು. ಅದಕ್ಕೆ ಬದ್ಧತೆ ಅಂತೀವಿ. ಆಮೇಲೆ ನಾನೊಂದು ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ದೆ ಅಂತ ಕಾಣುತ್ತೆ. ಮಧುಮತಿಮ್ಮನ ಮಗಳು, ಹಸ್ಬೆಂಡು, ಆಮೇಲೆ ಇಬ್ಬರು ಪುಟ್ಟ ಮಕ್ಕಳು. ಅವರು US ಫಸ್ಟ್ ಟೈಮ್ ಹೋದರು. ಅವ್ರ ಫ್ರೆಂಡ್ಸ್ ಯಾರೋ ಇದ್ದರು, ಅವರೊಂದು ಮನೆ ನೋಡಿಟ್ಟಿದ್ರು, ಬಾಡಿಗೆ ಮನೆ. ಆಮೇಲೆ ಹೋಗ್ತಾ ಪ್ಲೇನ್ನಲ್ಲಿ ಎರಡು ದಿನ ತೊಗೊಳತ್ತೆ ಫ್ಲೈಟಲ್ಲೇ. ಒಂದು ಜಾಗದಿಂದ ಇನ್ನೊಂದು ಜಾಗದೂ, ಅಲ್ಲಿಂದ ಇಲ್ಲೊಂದು ಹೋಗಬೇಕು. ಇವಾಗ ಡೈರೆಕ್ಟ್ ಫ್ಲೈಟ್ ಇದೆ. ಆದ್ರೂ 18-20 ಗಂಟೆ ತೊಗೊಳತ್ತೆ. ಒಂದೇ ಸಮ ಕೂತಿರ್ಬೇಕು ಒಂದೇ ಜಾಗದಲ್ಲಿ. ಲೆಟ್ರಿನ್, ಬಾತ್ರೂಮ್ ಅದು ಇದೆಲ್ಲ ಇದೆ, ಬಟ್ ಓಡಾಡೋಕ್ಕಾಗಲ್ಲ, ಕೂತ ಕಡೆನೇ ಕೂತಿರಬೇಕು. ಹೋಗ್ತಾ ಚಿಕ್ಕ ಮಗುದು ಏನು 1.5 ವರ್ಷ ಇರಬೇಕು. ಇಬ್ಬರು ಹೆಣ್ಮಕ್ಳು. ಇನ್ನೊಬ್ಳು ದೊಡ್ಡವಳಿಗೆ 5-6 ವರ್ಷ, 6 ವರ್ಷ ಇರಬೇಕು. ಇಬ್ಬರನ್ನು ಕರ್ಕೊಂಡು ಹೋದರು. ಚಿಕ್ಕವಳಿಗೆ 1.5 ವರ್ಷದ ಮಗುಗೆ ಫ್ಲೈಟಲ್ಲಿ ಜ್ವರ ಬಂತು. ಆಮೇಲೆ ಏನು ಮಾಡೋದು? ಜ್ವರ ಮಧ್ಯದಲ್ಲಿ ಎಲ್ಲೂ ಹಿಡಿಯೋಕ್ಕಾಗಲ್ಲ. ಸಮುದ್ರದ ಮೇಲೆ ಹೋಗ್ತಾ ಇರುತ್ತೆ ದಿನಗಳ ಗಂಟೆ. ಎಲ್ಲೂ ಜಾಗ ಇಲ್ಲ, ಇಳಿಸೋಕ್ಕೆ ಜಾಗ ಇಲ್ಲ, ನಿಲ್ಲಕ್ಕೆ ಜಾಗ ಇಲ್ಲ. ಆಕಾಶದಲ್ಲೇ ಹೋಗ್ತಾ ಇರಬೇಕು. ಕೆಳಗಡೆ ನೋಡಿದ್ರೆ ನೀರು. ಎಲ್ಲಿ ನೋಡಿದ್ರು ಸಮುದ್ರದ ಮೇಲೆ ಹೋಗ್ತಾ ಇದ್ದೀವಿ. ಏನು ಮಾಡೋದು? ಅಲ್ಲೊಬ್ಬರು ಡಾಕ್ಟ್ರ್ ಇದ್ದರು ಅದರೊಳಗೇ. ಆ ಡಾಕ್ಟ್ರಿಗೆ ಹೇಳಿದ್ರು, ನಾನು ಔಷಧಿ ಕೊಡ್ತೀನಿ, ನೀವು ಹೋಗಿದ ತಕ್ಷಣ ಅಮೇರಿಕಾನಲ್ಲಿ ಡಾಕ್ಟ್ರಿಗೆ ಮೀಟ್ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ನಿಯಮಬದ್ಧವಾಗಿದ್ದಾರೆ ಎಲ್ಲರೂ. ನೀವು ಹೋದ್ಮೇಲೆ ಎಷ್ಟೋ ದಿವಸ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು, ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು, ಡಾಕ್ಟ್ರ್ ಹತ್ರ ಹೋಗಿ ಅವರೇ ಸಜೆಸ್ಟ್ ಮಾಡಿದೆ ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಎಲ್ಲ ನಿಯಮಗಳು. ನೀವು ಹೋಗ್ಬಿಟ್ಟು ಡಾಕ್ಟ್ರ್ ಮೀಟ್ ಮಾಡೋಕ್ಕೇ ಭಾಳ ದಿವಸ ತೊಗೊಳತ್ತೆ, 3-4 ದಿವಸ ತೊಗೊಳತ್ತೆ. ನಾನು ಕೊಟ್ಟಿದ್ದ ಔಷಧಿ ಕೊಡ್ತಾಯಿರಿ. ಆಮೇಲೆ ಎಮರ್ಜೆನ್ಸಿ ಬೇಕಾದರೆ, ಎಮರ್ಜೆನ್ಸಿ ಅಂದರೆ ಅವ್ರು ಇಮಿಡಿಯೇಟ್ಲಿ ಮಗುಗೆ ಎತ್ಕೊಂಡು ಹೋಗ್ಬಿಡ್ತಾರೆ, ಅಪ್ಪ ಅಮ್ಮನಿಗೂ ನೋಡೋಕ್ಕೆ ಬಿಡಲ್ಲ. ಆ ಥರದ್ದೆಲ್ಲ ನಿಯಮಗಳಲ್ಲಿ. ಇಲ್ಲಿ ಭಾರತದಲ್ಲಿ ಇದ್ದಂಗೆ ಫ್ರೀಡಮ್ ಇಲ್ಲ. ಇಲ್ಲಿ ಮನೆ ಇದೆ, ಮನೆ ಈ ಬಲ್ಬ್ ಇಲ್ಲಿದೆ, ಅದನ್ನು ತೆಗೆದು ಇಲ್ಲಿ ಹಾಕೋಂಗಿಲ್ಲ. ನೀವು ಏನಾರು ಹಾಕ್ತಾರೆ ಎಷ್ಟು ಸೀರಿಯಸ್ ಪನಿಷ್ಮೆಂಟ್ ಮಾಡಿಕೊಡ್ತಾರೆ ಗೊತ್ತಾ? ಅದಕ್ಕೋಸ್ಕರ ರಸ್ತೆಯಲ್ಲಿ ಹೋಗ್ಬೇಕು, ಕಾರಲ್ಲಿ 100 ಕಿಲೋಮೀಟ್ರ್ ಮಿನಿಮಮ್ಮು ಸ್ಪೀಡಲ್ಲಿ ಹೋಗಬೇಕು. ಆ ಸ್ಪೀಡ್ ಕಡಿಮೆ ಮಾಡಿತು ಅಂದರೆ ಫೈನು. ಅಂತ ವೆಹಿಕಲ್ ಓಡ್ತಾ ಇರುತ್ತೆ. ಅಲ್ಲಿ ಸ್ಕೂಟರು, ಮೋಟರ್ ಸೈಕಲ್ಗೆ ಏನಿಲ್ಲ, ಓನ್ಲಿ ಕಾರ್ಗಳು. ಆಮೇಲೆ ನಾವಿರೋ ಜಾಗದಲ್ಲಿ ಇದೂ ಇಲ್ಲ, ಟ್ರಾನ್ಸ್ಪೋರ್ಟು ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಟ್ಯಾಕ್ಸಿಗಳಿಲ್ಲ, ಎಲ್ಲ ಅವ್ರವ್ರ ಕಾರ್ಗಳು. ಸೊ ಅಂಥ ಒಂದು ಜಾಗ ಅದು. ಅವ್ರು ಹೋಗ್ಬಿಟ್ಟು ಇಳಿದ್ರು. ಹೋಗ್ತಾ ಮಗು ಸ್ವಲ್ಪ ಫೀವರ್ ಹಾಗೇ ಇದೆ,
ಹೋಗಿದ ತಕ್ಷಣ ಆ ಮನೆಗೆ ಹೋದರು. ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸಾಮಾನೆಲ್ಲ ಇಟ್ಟರು, ನೋಡಿದ್ರು. ಆಮೇಲೆ ಮಗುಗೆ ಫೀವರ್ ಇತ್ತು. ನೆಕ್ಸ್ಟ್ ಡೇ ಒಂದು ದಿವಸ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಂಡ್ರು. ಫೀವರ್ ಹಂಗೆ ಇದೆ ಮಗುಗೆ. ಆಮೇಲೆ ಅವರು ಹೋಗ್ಬಿಟ್ಟು ಅವ್ರ ಗಂಡ ಒಂದು ದಿವಸ ಎಲ್ಲ ಅರೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆಫೀಸ್ಗೆ ಹೊರಟೋದ್ರು. ಆಫೀಸ್ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅವ್ರು ಮೊಬೈಲಲ್ಲಿ ಸಿಮ್ ಕಾರ್ಡ್ ಚೇಂಜ್ ಮಾಡ್ಕೋಬೇಕು, ಇಲ್ಲಿನ ಸಿಮ್ ಕಾರ್ಡಲ್ಲಿ ಬರೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟು ಅವ್ರು ಇನ್ನೂ ಚೇಂಜೇ ಮಾಡಿಲ್ಲ, ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಗಂಡ ಆಫೀಸ್ಗೆ ಹೊರಟೋಗಿದ್ದಾರೆ. ಆ ಮಗು ಅನ್ಕಾನ್ಷಿಯಸ್ ಆಗಿಬಿಡ್ತು. ಹಾಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾರು ಹೊರಗಡೆ ಬಂದು ನೋಡಿದ್ರೆ ಯಾರ ಮನೆಯೂ ಇಲ್ಲ, ಯಾರ ಮನೆಯಲ್ಲೂ ಯಾರೂ ಇಲ್ಲ, ಎಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ. ಆಮೇಲೆ ಓಡೋಗಿ ರಸ್ತೆ ನಿಂತ್ಕೊಂಡು ಯಾರೂ ಇಲ್ಲ, ಒಂದು ವೆಹಿಕಲ್ಲೂ ಬರ್ತಾಯಿಲ್ಲ, ಏನೂ ಇಲ್ಲ. ಆಮೇಲೆ ಜೋರಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಹೆಲ್ಪ್ ಹೆಲ್ಪ್ ಅಂತ ಹೋಗಿದ್ರು. ಯಾರೂ ಇಲ್ಲ, ರಸ್ತೆಯಲ್ಲಿ ಯಾರೂ ಇಲ್ಲ. ಆ ಎದುರುಗಡೆ ದೂರದಲ್ಲಿ ಒಂದು ಮನೆ, ಅವ್ರು ಏನೋ ಶಬ್ದ ಬರೋದು ನೋಡಿಬಿಟ್ಟು ಯಾಕಂದರೆ ಅನಿಮಲ್ಲು ಅದು ಇದು ಏನೂ ಹೊರಗಡೆ ರಸ್ತೆಯಲ್ಲಿ ಬರೋಂಗಿಲ್ಲ, ಹಸುಗಳು ಅದು ಇದು ಏನೂ ನೋಡೋಕ್ಕೆ ಸಿಗಲ್ಲ ನಿಮಗೆ. ಎಲ್ಲ ಒಂದು 200-300 ಕಿಲೋಮೀಟ್ರ್ ದೂರ ಹಸುಗಳು ಇಟ್ಟಿರ್ತಾರೆ, ಮನೆಗಳಲ್ಲಿ ಇಡೋಂಗಿಲ್ಲ. ಆಮೇಲೆ ಅವ್ರು ಕೂಗಿದ್ದು ಅವರು ಮನೆ ದೂರದಲ್ಲಿ ಒಂದು ಮನೆ, ಅವ್ರನ್ನ ನೋಡಿದ್ರು ಒಬ್ಬರು. ಅವರು ಓಡಿ ಬಂದರು. ಏನಾಯಿತು ನನ್ನ ಮಗು ಅನ್ಕಾನ್ಷಿಯಸ್ ಆಗಿದೆ. ಹೌದಾ, ಇವಾಗ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ, ನನ್ನ ಕಾರಿದೆ ತೊಗೊಂಬನ್ನಿ ಅಂದ್ಬಿಟ್ಟು ಆ ಮಗುನ ಎತ್ಕೊಂಡು ಅವ್ರ ಮನೆಗೆ ಹೋಗಿ. ಅಷ್ಟು ಒಂದು ನಿಮಿಷ ಆಗಿದೆ ಕೂಗಿ. ಅವ್ರು ಬಂದು ಮಗುನ ಎತ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡು ಆ ಮಗುಗೆ ಇಟ್ಕೋತಾ ಇದ್ದಾರೆ. ಅಷ್ಟರಲ್ಲಿ 3 ವೆಹಿಕಲ್ ಬಂದಿದೆ ಅಲ್ಲಿ. ಒಂದು ಪೊಲೀಸ್ ವೆಹಿಕಲ್ಲು, ಒಂದು ಆ್ಯಂಬ್ಯುಲೆನ್ಸು, ಆಮೇಲೆ ಇನ್ಸ್ಪೆಕ್ಷನ್ನು. ಈ 3 ವೆಹಿಕಲ್ಸ್ ಬಂದ್ಬಿಟ್ಟಿದೆ. 3 ನಿಮಿಷದಲ್ಲಿ 3 ವೆಹಿಕಲ್ಸ್ ಬಂದಿದೆ. CC ಕ್ಯಾಮರಾನ ನೋಡಿದ್ದಾರೆ. CC ಕ್ಯಾಮರಾ ನೋಡ್ತಾ ಇರುತ್ತಲ್ವಾ, ಅಲ್ಲಿ ಎಲ್ಲಿ ಏನಾದ್ರೂ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಅಲ್ಲಿ ಪೊಲೀಸ್ ಇಮಿಡಿಯೇಟ್ಲಿ 3 ನಿಮಿಷದಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆದರೆ ಏನಾದರೂ 3 ನಿಮಿಷದಲ್ಲಿ ಅಲ್ಲಿ ಸೇರಬೇಕು ಅವರು. ಆ ಥರದ ವ್ಯವಸ್ಥೆ ಇದೆ. ಆಮೇಲೆ ಅಲ್ಲಿ ಅವರು 3 ನಿಮಿಷದಲ್ಲಿ ಬಂದುಬಿಟ್ಟಿದ್ದಾರೆ. ಬಂದ್ಬಿಟ್ಟು ಏನು ಎಲ್ಲಿ ಅಂತ. ಆಮೇಲೆ ಇವರು ಹೇಳಿದ್ರು, ಮಗು ಆ್ಯಂಬ್ಯುಲೆನ್ಸಲ್ಲಿ ಹಾಕಿ. ಆ್ಯಂಬ್ಯುಲೆನ್ಸಲ್ಲಿ ಹಾಕ್ಬಿಟ್ಟು ಪೊಲೀಸ್ ವೆಹಿಕಲ್ ಹೊರಟೋಯ್ತು. ಆ್ಯಂಬ್ಯುಲೆನ್ಸ್ ತೊಗೊಂಡು ಇವ್ರು ಬಂದರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಆ್ಯಂಬ್ಯುಲೆನ್ಸ್ ಹೋಗ್ತಾ ಇದೆ. ತಾಯಿಗೆ ಇನ್ನೊಂದು ಮಗು ಇದೆಯಲ್ಲ, ದೊಡ್ಡವಳು, 5-6 ವರ್ಷದ್ದು, ಅವಳು ಮನೇಲಿದ್ದಾಳೆ. ಬೀಗ ಹಾಕಿಲ್ಲ. ಸ್ಟವ್ ಮೇಲೆ ಏನೋ ಕುಕ್ಕರ್ ಇಟ್ಟಿದ್ದಾರೆ. ಕಾರ್ ಹೋಗ್ತಾ ಜ್ಞಾಪಕ ಬಂತು ಅವ್ರಿಗೆ. ಆ್ಯಂಬ್ಯುಲೆನ್ಸ್ ಹೋಗ್ತಾ ಜ್ಞಾಪಕ ಬಂತು. ಅವ್ರ ಹತ್ರ ಹೇಳೋದು, ನಮ್ಮ ಮನೆಯಲ್ಲಿ ಬೀಗ ಹಾಕಿಲ್ಲ, ಇನ್ನೊಬ್ಳು ಹುಡುಗಿದ್ದಾಳೆ, ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅವನು ಹಿಂಗೆ ಕೂತ್ಕೊಂಡು, ಎಸ್ ಇಟ್ ವಿಲ್ ಬಿ ಟೇಕನ್ ಕೇರ್ ಅಷ್ಟೇ. ಅವಳು ಮತ್ತೆ ಆಡ್ತಾ ಇದ್ದಾಳೆ ಅವಳು. ಇನ್ನೊಂದು ಮಗು ಮಾತ್ರ ಇದೆ, ಕುಕ್ಕರ್ ಇಟ್ಟಿದ್ದೀನಿ, ಬೀಗ ಹಾಕಿಲ್ಲ. ಎಸ್ ಇಟ್ ವಿಲ್ ಬಿ ಟೇಕನ್ ಕೇರ್ ಅಂತ ಇವರಿಬ್ಬರು ಮಾತಾಡೋದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕ್ಯಾಚ್ ಮಾಡಿದ್ದಾರೆ. ಇದನ್ನು ಮಾತಾಡೋದನ್ನು ಅವ್ರು ಇಮಿಡಿಯೇಟ್ಲಿ ಅಲ್ಲಿಂದ ವೆಹಿಕಲ್ ಅವ್ರ ಮನೆಗೆ ಹೊರಟೋಗಿದೆ. ಹೋಗ್ತಾ ಒಂದು ಇಂಡಿಯನ್ ಹೆಂಗಸಿಗೆ ಕೂಡಿಸ್ಕೊಂಡು ಅಲ್ಲಿ ಹೋಗಿ ಆ ಮಗುಗೆ ಇದರಲ್ಲಿ ಮೊಬೈಲಲ್ಲಿ ತಾಯಿ ಮಗುನ ತಗೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಆ್ಯಂಬ್ಯುಲೆನ್ಸಲ್ಲಿ ತೋರಿಸಿದ್ದಾರೆ. ನೋಡು, ನಿಮ್ಮಮ್ಮ ಹೋಗ್ತಾ ಇದ್ದಾರೆ ಮಗುನ ತಗೊಂಡು, ನೀನು ಬರ್ತೀಯಾ ಅಲ್ಲಿ, ಅಥವಾ ನಾನು ಬೀಗದ ಕೈ ಕೊಡು ಎಲ್ಲಿದೆ ಅಂತ. ಆಮೇಲೆ ಕುಕ್ಕರ್ ಆಫ್ ಮಾಡಿ ಆ ಮಗು ತಗೊಂಡು ಬೀಗ ಹಾಕಿ ವ್ಯಾನಲ್ಲಿ ಇಟ್ಕೊಂಡು ಅವ್ರು ಇಳಿಯೋದ್ರೊಳಗೆ ಈ ವೆಹಿಕಲ್ ಅಲ್ಲಿ ಸೇರಿದೆ. ಎಷ್ಟು ಫಾಸ್ಟಾಗಿ ಅಂದರೆ ಅವರವರು ಕರ್ತವ್ಯದಲ್ಲಿ ಆ ಕರ್ತವ್ಯ ನಿಷ್ಠೆ ನೋಡಿ. ನಮಗೊಂದು ಪೊಲೀಸ್ ಹತ್ರ ಹೋಗ್ಬಿಟ್ಟು ಮಾತಾಡಬೇಕಾದ್ರೆ ಎಷ್ಟು ನಿಯಮಗಳು, ಎಷ್ಟು ದಿವಸ ಹೋಗಬೇಕು.
ಒಂದೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಅದು ತೆಗೆದು ನೋಡೋಕ್ಕೇ ಎಷ್ಟೋ ದಿವಸ ಹೊರಟಾಗುತ್ತೆ. ಅವರು ನನ್ನ ಕರ್ತವ್ಯ ಇದು ಅಂತ 3 ನಿಮಿಷದಲ್ಲಿ ಅಲ್ಲಿದ್ದಾರೆ. ಎಲ್ಲ ಒಂದು 20 ನಿಮಿಷದಲ್ಲಿ ಆ ಮಗು ಹಾಸ್ಪಿಟ್ಲಲ್ಲಿದೆ. ಇದೆಲ್ಲ ನಮ್ಗೆ ಆಗುತ್ತಾ? ನಾವು ಈ ಥರದೊಂದು ಜೀವನ ಮಾಡಬೇಕಾದ್ರೆ ಆ ಸಮರ್ಪಣೆ ಇಟ್ಕೊಂಡು ಎಂಥ ಒಂದು ನಮ್ಮ ಕರ್ತವ್ಯ ಬದ್ಧತೆ ಇರಬೇಕು ನೋಡಿ ಅಲ್ವಾ? ಆ ಕರ್ತವ್ಯ ನಿಷ್ಠೆ. ಇದು ನಾವು ಇದು ಭಾರತದಲ್ಲಿ ನೋಡೋದೇ ಇಲ್ಲ. ಆ ಜೀವನ ನಮ್ಮದು ಬಂದರೆ ನಾವು ಪೊಲೀಸ್ ಆಗಿದ್ರೆ ಏನು ಮಾಡಬೇಕು? ಎಲ್ಲ ಟೈಮಲ್ಲೂ ಆ ವಿಜಿಲೆನ್ಸು ಅದೆಲ್ಲ. ಅದಕ್ಕೆ ಕರ್ತವ್ಯ ನಿಷ್ಠೆ ಮತ್ತು ನಮ್ಮ ಜೀವನದಲ್ಲಿ ಏನು ಮಾಡ್ತೀವೋ ಸಂಕಲ್ಪಕ್ಕೆ ಬದ್ಧತೆ. ಐ ಆಮ್ ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್, ಐ ಆಮ್ ಬೌಂಡ್ ಟು ಬಿ ಎ ಸ್ಟೂಡೆಂಟ್. ಎವ್ರಿ ಆ್ಯಕ್ಷನ್, ಎವ್ರಿ ಥಾಟ್, ಎವ್ರಿ ಫೀಲಿಂಗ್ ವಿಲ್ ಬಿ ಮೈನ್ ವಿಲ್ ಬಿ ಆ್ಯಸ್ ಎ ಸ್ಟೂಡೆಂಟ್. ಇದು ಒಂದಾಯಿತು. ಆಮೇಲೆ ರೆಗ್ಯುಲಾರಿಟಿ. ನಾನು ಆ ಮಕ್ಕಳಿಗೆ ವಾರಕ್ಕೊಂದು ಸರ್ತಿ US ಮಕ್ಕಳಿಗೆ ಕಳಿಸ್ತೀನಿ ಒಂದು ಮೆಸೇಜು, ಅವ್ರ ಪೇರೆಂಟ್ಸ್ಗೊಂದು ಕಳಿಸ್ತೀನಿ. ಅದರೊಳಗೆ ರೆಗ್ಯುಲಾರಿಟಿ ಈಸ್ ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಆಗಿರೋದು, ರೆಗ್ಯುಲರ್ ಸ್ಕೂಲ್ಗೆ ಹೋಗೋದು, ರೆಗ್ಯುಲರ್ ಸ್ಟಡಿ ಮಾಡೋದು, ರೆಗ್ಯುಲರ್ ಆ ಟೈಮು. ರೆಗ್ಯುಲಾರಿಟಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸ್ಟೂಡೆಂಟ್ ಲೈಫ್ ಅಂತ. ಅದನ್ನೇ ಮಾಡ್ತಾ ಇರೋದು ಅನಿಸ್ಬಿಡುತ್ತೆ. ಇವಾಗ ನೋಡಿ, ಬೆಳಿಗ್ಗೆ ಎದ್ದು ಅಲ್ಲಿ ಸೇಮು ರೊಟೀನು, ಅದರಲ್ಲೇ ನಮಗೆ ಕಾಸವಾಗೋದು. ಆ ಗಿಡ ನೋಡಿ ಹಂಗೇ ಸನ್ಶೈನ್ ನಿಂತಿರುತ್ತೆ ಎಲ್ಲ. ಅದಕ್ಕೆ ಒಂದು ಹಸು ಬಂದು ತಿನ್ನೋಕ್ಕೆ ಶುರು ಮಾಡಿದ್ರೆ ಅದು ಓಡೋಗೋಕ್ಕಾಗಲ್ಲ. ಅದು ಕಿತ್ಕೊಂಡು ತಿಂತಾ ಇರುತ್ತೆ ಪಾಪ. ಅದು ಹಂಗೇ ನಿಂತಿರುತ್ತೆ. ಅದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಎಲ್ಲ ಸಹಿಸ್ಕೊಂಡು ಹಂಗೆ ಬಿಸಿಲಲ್ಲಿ ಅದು ನೋಡಿ ರೆಗ್ಯುಲರ್. ಅದಕ್ಕೆ ಪ್ರಕೃತಿನೂ ಅಷ್ಟೇ, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆಗಾಲದಲ್ಲಿ ಎಲ್ಲನೂ ಸಸ್ಯಗಳೆಲ್ಲ ಜೀವಿತವಿದೆ, ಎಲ್ಲ ಪ್ರಾಣಿಗಳು, ಅವಕ್ಕೆಲ್ಲ ಅದೇ ಥರ ನಮ್ಮ ಜೀವನದಲ್ಲಿ ಹೋಲ್ ಪ್ರಕೃತಿ ರೆಗ್ಯುಲರ್ ಆಗಿ ನಡೀತಾ ಇದೆ. ಸೂರ್ಯ ಹೇಳೋದು, ಚಂದ್ರಗಳು ಬರೋದು. ಒಂದು ಗಿಡ ಹೋಗ್ಬೇಕಾದ್ರೆ ಎಷ್ಟೊಂದು ಬೀಜ ಎಸ್ಬಿಟ್ಟು ಹೊರಡೋಗುತ್ತೆ, ಮತ್ತು ಆ ಬೀಜ ವೃಕ್ಷ ಆಗುತ್ತೆ. ಎಲ್ಲ ಪರ್ಫೆಕ್ಟ್ ಆ್ಯಂಡ್ ರೆಗ್ಯುಲಾರಿಟಿ ನೋಡಿ ಅದರದ್ದು. ಸೂರ್ಯೋದಯ ಆಗೋದು ಬೆಳಿಗ್ಗೆ. ಸೊ ಆ ರೆಗ್ಯುಲಾರಿಟಿ ನಮ್ಮ ಜೀವನದಲ್ಲಿ ತರಬೇಕು. ಲಂಡನ್ನಲ್ಲಿ, ಅಮೇರಿಕಾನಲ್ಲೂ ಅಷ್ಟೇ ಭಾಳ ಬೆಗ್ಗರ್ಸ್ ಇದ್ದಾರೆ. ಅವ್ರಿಗೆ ಹೋಮ್ಲೆಸ್ ಅಂತ ಅಮೇರಿಕಾನಲ್ಲಿ. ಅವ್ರಿಗೆ ತಿಂಗಳಿಗೆ $1,00,000 ಕೊಡ್ತಾರೆ ಬದುಕಿರೋಕ್ಕೆ. ಆಶ್ಚರ್ಯ ಆಗುತ್ತೆ ಗೌರ್ಮೆಂಟ್. ಅಲ್ಲಲ್ಲಿ ರಸ್ತೆಯಲ್ಲಿ ಎಲ್ಲೆಲ್ಲೋ ಮಾಡ್ಕೊಂಡಿರ್ತಾರೆ, ಭಿಕ್ಷೆ ಬಿಡ್ತಾ ಇರ್ತಾರೆ. $1,00,000 ಕೊಟ್ಟೂ ಆ ಥರದ್ದು ಅವ್ರ ಜೀವನ. ಆಮೇಲೆ ಲಂಡನ್ನಲ್ಲಿ ಒಬ್ಬ ಇವನಿದ್ದ, ಭಿಕ್ಷುಕ. ಅವನೊಂದು ಹಳೇದೆಲ್ಲೋ ಒಂದು ಮನೆ ಮಾಡಿಕೊಂಡು ಮಣ್ಣಿಂದ ಅವನೇ ಕಟ್ಕೊಂಡು ಒಂದು ಜಾಗದಲ್ಲಿ ಅದರಲ್ಲಿ ಅವನು ಇರೋದು. ಅವನ ಪಾಪ ಚಿಕ್ಕ ಹುಡುಗ ಇರಬೇಕಾದ್ರೆ ಅವ್ರ ತಂದೆ ತೀರೋಗ್ತಾರೆ. ತಾಯಿ ಏನು ಮಾಡೋದು ಗೊತ್ತಾಗಲ್ಲ. ಈ ಮಗುಗೆ ಹೇಗೆ ಬೆಳೆಸಲಿ, ನನ್ನ ಜಾಬ್ ಇಲ್ಲ, ಏನೂ ಇಲ್ಲ, ಏನು ಮಾಡೋದು ಅಂತ ಆ ತಾಯಿಗೆ ಭಾಳ ಬೇಜಾರಾಗ್ತದೆ, ದುಃಖ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ದೇಶದಲ್ಲಿ, ಇನ್ನೊಂದು ಜಾಗದಲ್ಲಿ, ಇವಾಗ ಇಲ್ಲಿದ್ದರೆ ಡೆಲ್ಲಿನಲ್ಲಿ ಅಂದಂಗೆ ದೂರ ಎಲ್ಲೋ ಅಲ್ಲೊಂದು ಜಾಬ್ ಇದೆ ಅಂತ ಗೊತ್ತಾಗುತ್ತೆ. ಈ ಮಗು ಬಿಟ್ಬಿಟ್ಟು ಅವಳು ಹೊರಟೋಗ್ತಾಳಲ್ಲಿ. ಆಮೇಲೆ ಯಾರೂ ಇಲ್ಲದೆ ಗೌರ್ಮೆಂಟ್ ನೋಡ್ಕೋತಾರೆ ಅಂತ ಮನಸ್ಸಲ್ಲಿ. ನಮ್ಮ ದೇಶದಲ್ಲಿ ಆ ಥರ ನಿಯಮ ಇಲ್ಲ. ಯಾರೂ ಇಲ್ಲದೆ ಇದ್ದವ್ರಿಗೆ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಅಲ್ಲಿ ಇಲ್ಲಿಲ್ಲ ಆ ಥರದ್ದು.
ಅಲ್ಲಿದೆ, ಆ ದೇಶಗಳಲ್ಲೆಲ್ಲ ಇದೆ. ಅಲ್ಲಿ ಅವ್ರಿಗೆ ಅವರು ತಾಯಿ ಬಿಟ್ಬಿಟ್ಟು ಹೊಟ್ಟೋಗ್ತಾಳೆ, ನಿನ್ನ ಜೀವನ ನೀನು ನೋಡ್ಕೊ ಅಂತ. ಅವ್ನು ದೊಡ್ಡವನಾಗ್ತಾನೆ, ಚೂರು 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 ಎಲ್ಲೆಲ್ಲೋ ಭಿಕ್ಷೆ ಬಿಡೋದು. ಆಮೇಲೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ, ಸ್ಕೂಲ್ಗೆ ಹೋಗಲ್ಲ, ಏನೂ ಮಾಡಲ್ಲ. ಆಮೇಲೆ ಅವನೇ ಒಂದು ಜಾಗದಲ್ಲಿ ಒಂದು ಗುಡಿಸಲು ಥರ ಮಾಡ್ಕೊಂಡು, ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಬರುತ್ತೆ. ಮಧ್ಯದಲ್ಲಿ ಒಂದು ಅಲ್ಲಿ ನೀರಿನ ಅಲ್ಲೇ ಒಳಗಡೆನೇ ಸ್ನಾನ ಮಾಡೋದು, ನೀರು ಅಲ್ಲೇ ಹೋಗ್ತಾ ಇರುತ್ತೆ. ಆಮೇಲೆ ಬೆಳಿಗ್ಗೆ ಹೇಳೋದು, ಒಂದು ಟ್ರೈನ್ ಬರೋ ಜಾಗ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬೇಡೋದು. ಆಮೇಲೆ ರಾತ್ರಿ ಮತ್ತೆ ಬಂದು ಅಲ್ಲಿ ಮಲ್ಕೊಳ್ಳೋದು. ಎಷ್ಟೋ ವರ್ಷ, 20 ವರ್ಷಗಳಾಗ್ಬಿಡುತ್ತೆ. ಅವನಿಗೆ ಇವಾಗ ದೊಡ್ಡವನಾಗಿದ್ದ. ಆಮೇಲೆ ಗೌರ್ಮೆಂಟ್ನವ್ರು ಬಂದು ಗಲಾಟೆ ಮಾಡ್ತಾರೆ, ನೀನು ಇಲ್ಲಿಂದ ಹೋಗಬೇಕು ಅಂತ. ಅವನು ಎಲ್ಲ ಹೇಳ್ಕೊಂಡು ಇನ್ನೊಂದು ಕಡೆ ಹೋಗ್ಬಿಟ್ಟು ಅಲ್ಲೊಂದು ಮಾಡ್ಕೋತಾನೆ. ಇಲ್ಲಿಂದ ಇದನ್ನು ಬೀಳಿಸ್ಬಿಡ್ತಾರೆ. ಅಲ್ಲೋಗಿ ಮಾಡ್ಕೊಂಡು ಮತ್ತೆ ಅದೇ ಜೀವನ. ಬೆಳಿಗ್ಗೆ ಹೇಳೋದು, ಹೋಗಿ ಕೂತ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಭಿಕ್ಷೆ ಬೇಡೋದು. ಇನ್ನೊಂದು 20 ವರ್ಷ ಕಳೆಯುತ್ತೆ, ಮುದುಕ ಆಗ್ತಾ ಇದ್ದಾನೆ ವಯಸ್ಸು. ಆಮೇಲೆ ಮತ್ತೆ ಅಲ್ಲಿ ಕೊಳೆ ಅಕ್ಕಪಕ್ಕದಲ್ಲೆಲ್ಲ. ಆಮೇಲೆ ಸ್ನಾನ ಮಾಡಿದ ನೀರು ಆ ಮನೆ ಹತ್ರ ಹೋಗೋಕ್ಕಾಗಲ್ಲ, ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಅಲ್ಲಿನ ಜನರೆಲ್ಲ ಕಂಪ್ಲೇಂಟ್ ಕೊಡ್ತಾರೆ, ಇವನು ಯಾರೋ ಒಬ್ಬ ಮುದುಕ ಇದ್ದಾನೆ, ಅವನು ಈ ಥರ ಮಾಡ್ತಾನೆ ಅಂತ. ಆಮೇಲೆ ಪೊಲೀಸ್ನವ್ರು ಬಂದು ಅವನಿರಲ್ಲ ಮನೆಯಲ್ಲಿ, ಆ ಬಾಗಿಲು ಬೀಳಿಸ್ಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅಲ್ಲಲ್ಲಿ ಪ್ಯಾಕೆಟ್ ಕಟ್ಟು ಬಿಸಾಕಿದ್ದಾನೆ, ಬಟ್ಟೆಯಲ್ಲಿ, ಪೇಪರ್ನಲ್ಲಿ ಎಲ್ಲ ಅಲ್ಲಲ್ಲಿ ಬಿದ್ದಿದೆ, ಕೊಳೆ ಬಿದ್ದಿದೆ. ಅದ್ರ ಮಧ್ಯದಲ್ಲೇ ಮಲಗೋದು ಅವನು. ಆಮೇಲೆ ಅವರು ಎಲ್ಲ ಅದನ್ನೆಲ್ಲ ತೆಗೆದು ನೋಡಿದ್ರೆ ಎಲ್ಲದರೊಳಗೂ ದುಡ್ಡಿದೆ. ಅವ್ನು ಬೇಡಿದ್ದೆಲ್ಲ ಒಂದು ಪೇಪರಲ್ಲಿ ಕಟ್ಬಿಟ್ಟಲ್ಲಿ ಹಾಕೋದು ಅವನು. ಅದು ಕೌಂಟ್ ಮಾಡೋದು ನೋಡಿದ್ರೆ $1 ಮಿಲಿಯನ್ ಇರುತ್ತೆ. ಆಮೇಲೆ ಅವನು ಬಂದಾಗ ಅವರು ಹೇಳ್ತಾರೆ, ನೀನಿನ್ನೂ ಬೇಡಬೇಕಿಲ್ಲ, ನೀನು ಇಲ್ಲಿ ಎಸ್ತಿರೋ ದುಡ್ಡು ಎಷ್ಟಿದೆ ಗೊತ್ತಾ? $1 ಮಿಲಿಯನ್ ಇದೆ. ನೀನು 5-6 ಮನೆಗಳು ಕಟ್ಕೊಂಡು ಬಾಡಿಗೆ ಬೇಕಾದ್ರೂ ಕೊಡ್ಬೋದು, ಅಷ್ಟೊಂದು ದುಡ್ಡಿದೆ ಇದರಲ್ಲಿ. ಹೌದಾ ಅಂದ್ಬಿಟ್ಟು ಅವನು ಆಗಲಿ ಅಂದ್ಬಿಟ್ಟು ಅದನ್ನು ಅಲ್ಲಿ ಒಂದು ಮೂಲೆಯಲ್ಲಿ ಮತ್ತೆ ಅದನ್ನು ಇನ್ನೊಂದು ಬಟ್ಟೆಲಿ ಕಟ್ಬಿಟ್ಟು ಇನ್ನು ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಭಿಕ್ಷೆಗೆ ಹೋಗ್ತಾನೆ. ಮತ್ತೆ ಅದರಲ್ಲೇ ಅವನಿಗೆ ಆನಂದ. ಹಿ ಈಸ್ ಫೀಲಿಂಗ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ವಿದೌಟ್ ಬೆಗ್ಗಿಂಗ್. ಆ ದುಡ್ಡನ್ನು ಉಪಯೋಗಿಸ್ಬೇಕು ಅಂತ ಕೂಡ ಮನಸ್ಸಿರಲಿಲ್ಲ. ಅವನು ಭಿಕ್ಷೆ ಬಿಡಬೇಕು. ಅಷ್ಟೊಂದಿದ್ರೂ ಒಂದು ಆ ರೆಗ್ಯುಲಾರಿಟಿ ಬಿಡ್ತಾ ಇಲ್ಲ. ಬೇಗ ನೋಡಿ, ಆ ರೆಗ್ಯುಲಾರಿಟಿಗೆ ಅಷ್ಟು ಕಷ್ಟ ಮಾಡಿಬಿಟ್ಟಿದ್ದಾನೆ. ಅದು ನಮಗೆ ಏನೇ ಆಗೋಗಲಿ, ಯಾರೇ ಏನು ಬೇಕಾದ್ರೆ ಹೇಳಿ, ಏನು ಬೇಕಾದ್ರೆ ಮಾಡಲಿ, ನನ್ನ ಪಾಡು ನಾನು, ನನ್ನ ಸ್ಟಡೀಸು, ನನ್ನ ಜೀವನ ನೋಡ್ಕೊಂಡು ಹೋಗ್ತಾ ಇರೋದು. ಅದು ರೆಗ್ಯುಲರಾಗಿ ಮಾಡೋದು. ನಾವು ನೋಡಿ, ನಾನು 1977ರಲ್ಲಿ ಮಠ ಜಾಯ್ನ್ ಆಗಿದೆ ಬ್ರಹ್ಮಚಾರಿಯಾಗಿ. 71ರಲ್ಲಿ ನಾನು ಗ್ರ್ಯಾಜುಯೇಷನ್ ಆಯಿತು. 77ರಲ್ಲಿ ಜಾಯ್ನ್ ಆದೆ. 1977. ಆವಾಗ ನಿಮ್ಮ ಹಿಂದಿನ ಜನ್ಮನೋ ಅದ್ರ ಹಿಂದಿನ ಜನ್ಮನೋ ಇತ್ತು. ಆವಾಗ ಇವತ್ತಿನವ್ರಿಗೆ ಒಂದು ದಿವಸನೂ ಮಿಸ್ ಮಾಡಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಅಲ್ಲಿರೋದು, ಒಂದು ದಿವಸನೂ ಮಿಸ್ ಮಾಡಿಲ್ಲ. ಎಷ್ಟೇ ಏನೇ ಆಗೋಗಲಿ, ನಾನು ಹೇಳ್ತೀನಿ, ನಾನು ಅಲ್ಲೇನೇ ಇಲ್ಲದೇ ಇದ್ದರೆ ನಾನು ಸತ್ತಿದ್ದೀನಿ ಅಂದ್ಕೊಳ್ಳಿ ಅಂತ. 5 ಗಂಟೆಗೆ ಅಲ್ಲಿದ್ದೇ ಇರ್ತೀನಿ ಪ್ರತಿ ದಿವಸ. ಸೊ ಆ ರೆಗ್ಯುಲಾರಿಟಿ, ಆ ಸ್ಟಡೀಸಲ್ಲಿ ಒಂದೊಂದೇ ಕಲಿತು ಪಾರು ಮಾಡ್ತಾ ಇರೋದು. ನಾವು ಹೊಸ ಸಬ್ಜೆಕ್ಟ್ಸ್ ಬರ್ತಾಯಿದ್ವು, ಹೊಸ ಇದು ಕಾಲೇಜ್ಗೆ ಹೋದಾಗ ಎಲ್ಲ ಸಬ್ಜೆಕ್ಟ್ಸ್ ಚೇಂಜ್ ಆಗುತ್ತೆ. ಆಮೇಲೆ ಮತ್ತೆ ಕಲಿಯೋದು. ರಾಮಕೃಷ್ಣ ಹೇಳ್ತಾರೆ, ಯಾವತ್ತರೆಗೂ ನಾನು ಬದುಕಿರ್ತೀನೋ
ಆವತ್ತಿನವರೆಗೂ ನಾನು ಕಲಿತಾನೇ ಇರ್ತೀನಿ ಅಂತ. ಆ ಕಲಿಕೆ ಮಕ್ಕಳೆಲ್ಲ ಸಿತಾರು ಅದು ಇದು ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ. ನೀವು ದೊಡ್ಡವರಾಗ್ತಾ ಒಂದೊಂದೇ ಓಕೆ. 2 ಏನು ಇಂಪಾರ್ಟೆಂಟ್ ಪಾಯಿಂಟ್ಸು, ರೆಗ್ಯುಲಾರಿಟಿ ಆ್ಯಂಡ್ ಕಮಿಟ್ಮೆಂಟ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.